ಜೆಡಿಎಸ್ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ವಿಜೇಂದ್ರ ಅವರು, NDA ಗ್ರೂಪ್ ಜಾಯಿಂಟ್ ಆಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ರೈತರ ಪರವಾಗಿ ಫಲವತ್ತಾದಂತ ಜಮೀನು ಉಳಿಬೇಕು. ರೈತ ಉಳಿದ್ರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ. ಇದರಲ್ಲಿ ಇಲ್ವೇ ಇಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು ಎರಡನೇ ಪ್ರಶ್ನೆ. ಬಟ್ ಆದ್ರೆ 2 ಪಂಚಾಯತಿನಲ್ಲಿ ಸುಮಾರು ಒಂದು ತಿಂಗಳಿಗೆ 7 ರಿಂದ 8 ಕೋಟಿ ರೂಪಾಯಿ ಆದಾಯ ಇರ್ತಕ್ಕಂಥದ್ದು. ಯಾಕೆ ನಾನು ಮಲೆನಾಡು ಭಾಗದಿಂದ ಬಂದಿರ್ತಕ್ಕಂಥ, ನಮಗಿಂತ ಫಲವತ್ತಾದಂತ ಭೂಮಿ ಇದು. ನಾನು ನೋಡ್ದಂಗೆ ಇಲ್ಲಿ ರೇಷ್ಮೆ, ತೆಂಗು, ಅಡಿಕೆ, ಹೈನುಗಾರಿಕೆ ಇದನ್ನೆಲ್ಲ ನೋಡಿದಾಗ ಇವರು ನಿಜವಾಗಿ ಇಲ್ಲಿ ಬೈತಾರೆ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿತ್ತು, ನಾವು ಅದು ಕೂಸು ಅಂತ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಟೌನ್ಶಿಪ್ ಆಗಿತ್ತಿಲ್ಲ, ರೆಡ್ ಝೋನ್ ಅಂತ ಮಾಡಿದ್ರು. ಡೆಫಿನೇಷನ್ ಆಫ್ ರೆಡ್ ಝೋನು, ಝೋನು, ಯೆಲ್ಲೋ ಝೋನ್ ಅಂತ ಇದೆ. ಅದು ಓದ್ಕೊಳಕ್ ಹೇಳಿ. ರೆಡ್ ಝೋನ್ ಅಂತ ಏನಂದ್ರೆ ಯಾರ್ಯಾರು ರಿಯಲ್ ಎಸ್ಟೇಟ್ ಇದೆಲ್ಲ ರೆಡ್ ಝೋನ್ ಪರ್ಚೇಸ್ ಮಾಡಂಗಿಲ್ಲ ಅಂತ. ಅದು ರೆಡ್ ಝೋನ್ ಅರ್ಥ ಅಂದ್ರೆ ಆ ರೆಡ್ ಝೋನ್ ಇರೋ ಹೊತ್ತಿಗೆನೆ ಇವತ್ತು ರೈತರ ಆಸ್ತಿ ಉಳಿದಿದ್ದು. ಇವತ್ತು ರೆಡ್ ಝೋನ್ ಮಾಡದೇ ಇದ್ರೆ ಇಷ್ಟೊತ್ತಿಗಾಗ್ಲೇ ಫಲವತ್ತಾದಂತ ಭೂಮಿನ ಎಷ್ಟೋ ಜನ ರಿಯಲ್ ಎಸ್ಟೇಟ್ ತಗೊಳ್ತಾ ಇದ್ರು. ಈಗ ರೆಡ್ ಝೋನ್ ಮಾಡಿರೋದಕ್ಕೆ ಉಳಿದಿರ್ತಕ್ಕಂಥದ್ದು. ಇದು ಹೋರಾಟಕ್ಕೆ ಬಾಲಕೃಷ್ಣ ಕೂಡ ಅವತ್ತು ಕೈ ಜೋಡಿಸಿದ್ದಾರೆ. ಇವತ್ತು ಅದೇ ಬಾಲಕೃಷ್ಣ ಇದು ಟೌನ್ಶಿಪ್ ಆಗ್ಬೇಕು ಅಂತ ಬಂದಿದ್ದಲ್ಲ, ಮಂತ್ರಿ ಆಗಿದ್ದರು, ಅವ್ರ ಕ್ಷೇತ್ರಕ್ಕೆ ಹಾಕಿದ್ ಮತ ಹಾಕಿರ್ತಕ್ಕಂಥ ಜನದ ವಿರುದ್ಧವಾಗಿ ಮಾಡಿದ್ರು. ಒಳ್ಳೇದಲ್ಲ ಅಂತಕ್ಕಂಥದ್ದು. ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳಿ ವ್ಯಂಗ್ಯ ಮಾಡಿರೋದು, ಬ್ಯಾನರ್ಗಳನ್ನ ಅಳವಡಿಸ್ತಾರೆ. ಅಲ್ಲಲ್ಲ, ಪ್ರಾಯಶ್ಚಿತ ಯಾತ್ರೆ ಬೇರೆ, ಪ್ರಾಯಶ್ಚಿತ ಪಡಬೇಡಿ ಅಂತ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ನಿಮಗೆ ಅಲ್ಪ ಕಾಲಿಗೆ ಐಶ್ವರ್ಯ ಬಂದಾಗೆ ಸರ್ಕಾರ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದೀರಿ, ಹೊಸ ಸರ್ಕಾರ, ಹೊಸ ಮಂತ್ರಿ ಮಂಡಲ. ಇನ್ನು ನೀವು ಇನ್ನ ಕ್ಯಾಬಿನೆಟ್ ರಚನೆ ಮಾಡಿ ಇದನ್ನೇ ಕೊಡಕ್ಕಾಗಿಲ್ಲ. ಅದು ಇನ್ನೇ ನಿಮ್ದೇ ನೀವು ಉಳುಕಿದ್ದೀವಿ. ಪ್ರಾಯಶ್ಚಿತ್ತ ಯಾತ್ರೆಯನ್ನು ಆಯ್ತಪ್ಪ, ಪ್ರಾಯಶ್ಚಿತ್ತಪ್ಪ, ನಾವು ತಪ್ಪು ಮಾಡಿದೀವಿ, ನಾವು ಪ್ರಾಯಶ್ಚಿತ್ತ ಅಂತಂದ್ರೆ ನಾವು ತಿದ್ಕೊಳಕ್ ರೆಡಿ ಇದೀವಿ. ನಾವು ರೆಡ್ ಝೋನ್ ಮಾಡಿದೀವಿ, ಅದನ್ನ ಉಳಿಸಿ ನೀವೇ ಒಳ್ಳೆ ಹೆಸರು ತಗೊಳ್ಳಿ. ನಮ್ಗೇನ್ ಬೇಡ, ಕ್ರೆಡಿಟ್ ನೀವೇ ತಗೊಳ್ಳಿ. ಉಳಿಸೋದಕ್ಕಂತ ಮಾಡ್ಬೇಕು. ರೈತರು ವಿರೋಧ ಮಾಡ್ತಕ್ಕಂಥದ್ದು ಈ ಜಗತ್ತಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಯಾರು ಉಳಿದಿಲ್ಲ. ಇದು ಪ್ರಾರಂಭ ಅವ್ರಿಗೆ ಅಷ್ಟೇ. ಥ್ಯಾಂಕ್ ಯು. ನೋಡೋಣ, ಜಮೀನ್ ಕೊಡುವುದು ಅಂತ ಹೇಳಿದ್ರೆ ಸರ್ಕಾರ ಹೇಳಿದ್ರೆ ಕೊಟ್ಬಿಡಕ್ ಆಗ್ತದ? 512 ದಿನನೋ 13 ದಿನ ಇವತ್ತಿಗೆ. ಈಗ ಹೊಸದಾಗಿ ಮಂತ್ರಿ ಆಗಿರುವಂತ ಬಾಲಕೃಷ್ಣ ಅವರು ಈ ಕಡೆ ತಿರುಗೇ ನೋಡ್ಲಿಲ್ಲ 512 ದಿನದಿಂದ. ರೈತರು ಕೊಡುವಂಗಿದ್ರೆ ಇಷ್ಟೊಂದು ಹೋರಾಟ ಯಾಕೆ ಮಾಡ್ಬೇಕಾಯ್ತು? ರೈತರು 512 ದಿನದಿಂದನು ಊಟ ನೀರು ಏನ್ ಇಲ್ದೆ, ವಯಸ್ಸಾಗಿರುವಂತವ್ರಿಗಾರು ನೋಡಿ ಕನಿಕರ ಬರ್ಲಿಲ್ಲ ನಮ್ಮ ಮುಖ್ಯಮಂತ್ರಿಗಳವ್ರಿಗೆ. ದಯಮಾಡಿ ಈಗಲಾದ್ರೂ ಎಚ್ಚೆತ್ಕೊಂಡು ರೈತರಿಗೋಸ್ಕರ, ಈಗ ನೀವು ರೈತರ ಮಕ್ಕಳೇ ಅಲ್ವಾ? ಈಗ ಸತಿ ಪಾದಯಾತ್ರೆ ಮಾಡ್ತಾ ಇದೀವಿ ರೈತರಿಗೋಸ್ಕರ. ರೈತರಿದ್ರೆ ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ. ರೈತರಿಗೋಸ್ಕರ ವಿಧಾನಸೌಧನ ಮುತ್ತಿಗೆ ಹಾಕ್ತಿವಿ. ನೀವು ಯಾವುದೇ ಕಾರಣಕ್ಕನ್ನ ನಮ್ಮ ಭೂಮಿನ ನಾವು ಬಿಡುದಿಲ್ಲ. ಈ ಕ್ಷೇತ್ರದಲ್ಲಿ ರೈತರು ದಂಗೆದ್ದವ್ರೆ. 80 ಭಾಗ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ, ನೀವು ಯಾವ್ದೋ ಡೂಪ್ಲಿಕೇಟ್ ಇರುವಂತ ರೈತರುಗಳನ್ನ ಕರ್ಕೊಂಡ್ಬಂದು ಕುಂಡ್ರಿಸ್ಕೊಂಡು ಹೋರಾಟ ಮಾಡೋರು ರೈತರ ಮಕ್ಕಳು. ರೈತರ ಮಕ್ಕಳಿಗೋಸ್ಕರ ನಮ್ಮ ಹೋರಾಟ. ನಮ್ಮ ನೆಚ್ಚಿನ ನಾಯಕರಾದ ದೇವೇಗೌಡರವರ ನೇತೃತ್ವದಲ್ಲಿ ರೈತರಿಗಾಗಿ ಈ ಪಕ್ಷ ಇರೋದು. ಅದರಿಂದ ಬಿಡದಿ, ಬೈರಮಂಗಲ ಈ ಭಾಗದ ರೈತರ ಪರವಾಗಿ ನಾವೆಲ್ಲ ಯಾವಾಗೂ ಜೊತೆಲಿರ್ತೀವಿ. ಕೂಡ್ಲೆ ನೀವೇನು ಭೂಮಿನ ಸ್ವಾಧೀನ ಪಡಿಸ್ಕೊಳಕ್ ಹೊರಟಿದ್ರಿ, ಯಾವುದೇ ಕಾರಣಕ್ಕೂ ನೀವು ಸರ್ಕಾರ ಇದನ್ನ ಹಿಂದಕ್ಕೆ ವಾಪಸ್ ತಗೋಬೇಕು. ರೈತರ ಭೂಮಿಯನ್ನ ರೈತರಿಗೆ ಬಿಟ್ಕೊಡ್ಬೇಕು. ಈಗಾಗ್ಲೇ ಕೋರ್ಟು ನಿಮ್ಗಾಗ್ಲೇ ಹೈಕೋರ್ಟು ಕೂಡ ಹೇಳದೆ, ಬೇಡಿ ಇನ್ನಾದ್ರೂ ಬಿಡಿ. ಸಾಹಿತಿಗಳು ಬರ್ತಾವ್ರೆ, ರಿಟೈರ್ಡ್ ಜಡ್ಜ್ಗಳು ಬರ್ತಾವ್ರೆ, ಕನ್ನಡ ಪರ ಹೋರಾಟಗಾರರು ಬರ್ತಾವ್ರೆ, ಚಿಂತಕರು ಬರ್ತಾವ್ರೆ ರೈತರ ಪರ. ಅದನ್ನ ನೀವು ಎಚ್ಚರಿಕೆಯಿಂದ ಹೇಳ್ತಾ ಇದೀವಿ. ಕೂಡ್ಲೆ ಈ ಯುದ್ಧ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ವಿಧಾನಸೌಧ ಮುತ್ತಿಗೆಯನ್ನು ಹಾಕೇ ಹಾಕ್ತಿವಿ.